ಮೇನ್ ಆಪ್ತಾರಂದ್ರೆ ಅವರೇ. ಇವಾಗ ಅವರ ಸಂಹಿತವನ್ನೇ ಅಧ್ಯಯನ ಮಾಡುತ್ತಿರೋದ್ರಿಂದ ಮೊದಲು ನಮ್ಮ ರೆಸ್ಪೆಕ್ಟ್ ಅವರಿಗೆ. ನೆಕ್ಸ್ಟ್ ವಿಲ್ ಸ್ಟಾರ್ಟ್ ವಿತ್ ಅದು ಚಿಕಿತ್ಸಾ ಆಫ್ ವರ್ತ್ಮಗತ ರೋಗಸ್. ಲಾಸ್ಟ್ ಕ್ಲಾಸಲ್ಲಿ ನಾವು ಲಕ್ಷಣಗಳನ್ನ ನೋಡಿದ್ವಿ. ಈಗ ಡೈರೆಕ್ಟ್ ಚಿಕಿತ್ಸೆಗೆ ಹೋಗೋಣ. ಸೊ ಉತ್ಸಂಗಿನಿಯ ಚಿಕಿತ್ಸೆ ಎಲ್ಲಿ ಸಿಗುತ್ತೆ ನಿಮ್ಗೆ ಅಂದ್ರೆ ಉತ್ತರ ತಂತ್ರ 13 ಚಾಪ್ಟರ್ 16 ಶ್ಲೋಕದಲ್ಲಿ ಸಿಗುತ್ತೆ. ಓಕೆ, ಏನ್ ಹೇಳ್ತಾರೆ? ಉತ್ಸಂಗಿನಿ ಅಪಿ ಕಲ್ಪಯಿತ್ವಾ ವಾ ಶಸ್ತ್ರೇಣ ಲಿಖೇತ್ ಪಶ್ಚಾತ್ ಅತಿ ಅತಂದ್ರಿತ ಅಂತ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾರೆ? ಫಸ್ಟ್ ಬೇಸಿಕಲಿ ಉತ್ಸಂಗಿನಿ ಏನು? ಇಟ್ ಇಸ್ ತ್ರಿದೋಷದ ಲೇಖನ ಸಾಧ್ಯ ವ್ಯಾಧಿ. ಓಕೆ, ಲೇಖನ ಸಾಧ್ಯ ವ್ಯಾಧಿ ಇರೋದ್ರಿಂದ ನಾವು ಬೇಸಿಕ್ ಟ್ರೀಟ್ಮೆಂಟ್ ಏನಿರುತ್ತೆ ಅದಕ್ಕೆ ಅಂತಂದ್ರೆ ಅದರ ಗಾತ್ರ ಅಂದ್ರೆ ಆಕಾರ ಸೈಜ್ ನೋಡಿ ಛೇದನ ಮಾಡ್ಬೋದು, ಭೇದನ ಮಾಡ್ಬೋದು, ಆಮೇಲೆ ಶೋಧನ ಮಾಡ್ಬೋದು. ಐದರ್ ದೀಸ್ ಥಿಂಗ್ಸ್ 3 things ಕ್ಯಾನ್ ಬಿ ಡನ್. ಓಕೆ, ಆಸ್ ಆಚಾರ್ಯ ಸುಶ್ರುತ ಟೆಲ್ಸ್ ಇಟ್ ಆಸ್ ಅ ಲೇಖನ ಸಾಧ್ಯ ವ್ಯಾಧಿ. ಓಕೆ, ಸೊ ಹಿಯರ್ ಏನ್ ಹೇಳ್ತಾರೆ? ಉತ್ಸಂಗಿನಿ ಅಪಿ ಕಲ್ಪಯಿತ್ವಾ ವಾ ಶಸ್ತ್ರೇಣ ಲಿಖೇತ್ ಪಶ್ಚಾತ್ ಅತಂದ್ರಿತ ಅಂತ ಹೇಳ್ತಾರೆ. ಅದು ಪಿಡಕ ಏನ್ ಉತ್ಪತ್ತಿ ಆಗಿರುತ್ತೆ ಅದನ್ನ ಒಂದು ಶಸ್ತ್ರದಿಂದ ಛೇದನ ಮಾಡಬೇಕು, ದೆನ್ ಫಾಲೋಡ್ ಬೈ ಲೇಖನ ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ಫಸ್ಟ್ ಛೇದನ ಫಾಲೋಡ್ ಬೈ ಲೇಖನ. ಈ ಶ್ಲೋಕದಲ್ಲಿ ಹಾಗೆ ಹೇಳ್ತಾರೆ. ಅದೇ ನೆಕ್ಸ್ಟ್ ಶ್ಲೋಕದಲ್ಲಿ ಏನ್ ಹೇಳ್ತಾರೆ? ಭವೇಯುಹು ವರ್ತಮಸು ಯಾ ಪಿಡಕಾಹ ಕಠಿಣ ಹ್ರಸ್ವ ತಾಮ್ರಶ್ಚ ತಾಹ ಪಕ್ವ ಭಿಂದ್ಯ ಭಿನ್ನಾಹ ಅಂತ ಹೇಳ್ತಾರೆ. ಅಂದ್ರೆ ಏನ್ ಹೇಳ್ತಾರೆ ಇಲ್ಲಿ ಅಂತಂದ್ರೆ ಸೈಜ್ ಆಫ್ ದ ಪಿಡಕ ಏನು? ಭವತ್ಯು ವರ್ತ್ಮಸು ಚಾಯ ಪಿಡಕ ಕಠಿಣ ಹೃಷ. ಅದು ಪಿಡಕ ಏನಿರುತ್ತೆ ಕಠಿಣವಾಗಿತ್ತು ಅಂದ್ರೆ, ಹ್ರಸ್ವ ಅಂದ್ರೆ ಅಲ್ಲಿ ಸೈಜ್ ಕಡಿಮೆ ಇತ್ತು, ತಾಮ್ರವರ್ಣ ಇತ್ತು, ಅಂಡ್ ಇಟ್ ಹ್ಯಾಡ್ ಅಟೈನ್ಡ್ ದ ಪಕ್ವಾವಸ್ಥಾ ಅಂತ ಇದ್ದಾಗ ಭೇದನ ಮಾಡ್ರಿ ಅಂತ ಹೇಳ್ತಾರೆ. ದೆನ್ ಫಾಲೋಡ್ ಬೈ ಅಗೇನ್ ಲೇಖನ ಮಾಡ್ಲೇಬೇಕು. ಓಕೆ, ಇಫ್ ದ ಪಿಡಕ ಇಸ್ ಕಠಿಣ, ಹ್ರಸ್ವ ಮೀನ್ಸ್ ಅಲ್ಪ ಸೈಜ್ ಅಲ್ಪ ಸಣ್ಣದಿತ್ತು ಅಂದ್ರೆ, ಅಂಡ್ ಇಟ್ ಈಸ್ ಆಫ್ ತಾಮ್ರವರ್ಣ ಅಂಡ್ ಇಟ್ ಹ್ಯಾಸ್ ಅಟೈನ್ಡ್ ದ ಪಕ್ವಾವಸ್ಥಾ, then you need to do ಭೇದನ followed by ಲೇಖನ. ಓಕೆ, ನೆಕ್ಸ್ಟ್ ಅಕಾರ್ಡಿಂಗ್ ಟು ಇನ್ನೊಂದು ಹೇಳ್ತಾರೆ ಇದೇ ಫಾಲೋಡ್ ನೆಕ್ಸ್ಟ್ ಶ್ಲೋಕದಲ್ಲಿ. ತರುಣಿಶ್ಚ ಅಲ್ಪ ಸಂರಂಭ ಪಿಡಕ ಬಾಹ್ಯವರ್ತ್ಮಜಾಃ ವಿದಿತ್ವೇತೈಃ ಪ್ರಶಾಮಯೇತ್ ಸ್ವೇದ ಲೇಪನ ಶೋಧನೈಃ. ಮೀನ್ಸ್ ಇಟ್ ಆಸ್ ತರುಣಿ ಅಂತಂದ್ರೆ ಇದ್ದ ಪಿಡಕಾಸ್ ಆರ್ ಆಫ್ ನ್ಯೂ ಒರಿಜಿನ್, ರೀಸೆಂಟ್ ಒರಿಜಿನ್ ಇತ್ತು, ಅಂಡ್ ಅಲ್ಪ ಸಂರಂಭ ಅಂಡ್ ಇಟ್ ಈಸ್ ಇನ್ ಅಲ್ಪ ಅಂದ್ರೆ ಸೈಜ್ ಸಣ್ಣದಿತ್ತು, ಅಂಡ್ ಪಿಡಕ ಬಾಹ್ಯವರ್ತ್ಮಜಃ ಅಂಡ್ ಇಫ್ ದ ಪಿಡಕ ಇಸ್ ಇನ್ ಬಾಹ್ಯವರ್ತ್ಮ. Okay, then viditveto prashamyet, then what you need to do is sveda lepana shodhanaihi, means svedana then alepa then shodhana you have to do ಅಂತ ಹೇಳ್ತಾರೆ. Okay, these are the 3 chikitsa protocols. In first protocol he tell that first you should do chedana with the shastra followed by lekhana. In second shloka he tell if the pidaka obtains kathina, rasva, tamra and pakvavastha, then do bhedana. If the pidaka is of a new origin, smaller in size and occurs in the bahyavartma, then you need to do svedana, alepana followed by shodhana. This is the main treatment protocols you need to follow in Utsangini. Now according to Acharya Vagbhata ಏನ್ ಹೇಳ್ತಾರಂದ್ರೆ ಭೇದನ with ಕಾಂಡವತ್ ಶಸ್ತ್ರ ನಿಕ್ಷೇಪ ಭೇದನ ಹೇಳ್ತಾರೆ ಅವರು. ಆಮೇಲೆ ಫಾಲೋಡ್ ಬೈ ಲೇಖನ, ಅದಾದ್ಮೇಲೆ ಪ್ರತಿಸರಣ with ತಗರ, ಏಲ, ಸೈಂಧವ, ಮನಶಿಲ, ಅದರೊಟ್ಟಿಗೆ ಮಧು, ಇದರೊಟ್ಟಿಗೆ ಪ್ರತಿಸರಣ. ನೆಕ್ಸ್ಟ್ ಪರಿಷಕ ಎದ್ರಿಂದ ಅಂತಂದ್ರೆ ಅಗೇನ್ ಕಷಾಯ, ಹರಿದ್ರ, ಮಧುಕ, ಪಟೋಲ, ಲೋಧ್ರ ವಿತ್ ಮಧು. These are the things explained by Acharya Vagbhata. ಇವ್ರು ಭೇದನ ಮೇನ್ ಆಗಿ ಭೇದನ ಹೇಳ್ತಾರೆ, ಆಮೇಲೆ ನಿಷ್ಪಿಟನ ಫಾಲೋಡ್ ಬೈ ಲೇಖನ, ದೆನ್ ಪ್ರತಿಸಾರಣ ಅಂಡ್ ಪರಿಷೇಕ. ಇವು ಮೇನ್ ಪ್ರೋಟೋಕಾಲ್ಸ್ ಆಚಾರ್ಯ ವಾಗ್ಭಟ ಹೇಳ್ತಾರೆ. ನೆಕ್ಸ್ಟ್ ಕುಂಭಿಕಾದ ಚಿಕಿತ್ಸಾ ಏನ್ ಹೇಳ್ತಾರ ಅಂತಂತಂದ್ರೆ
ಉತ್ಸಂಗಿನಿಯಲ್ಲಿ ಏನ್ ಹೇಳಿದೀನಿ ಸೇಮ್ ಟ್ರೀಟ್ಮೆಂಟ್ ಅಂತ ಆಚಾರ್ಯ ಸುಶ್ರುತ ಹೇಳ್ತಾರೆ. ಇಲ್ಲೇ ಇದರಲ್ಲೇ ಹೇಳ್ತಾರೆ, ಕುಂಭಿಕಾನಿ ಶರ್ಕರಾಂಚ ತಥೈವ ಉತ್ಸಂಗಿನಿ ಮಾಪಿ ಅಂತ. ಓಕೆ, ಇಲ್ಲೇ ಹೇಳ್ಬಿಡ್ತಾರೆ, ಇಟ್ ಇಸ್ ಸೇಮ್ ಆಸ್ ಆಫ್ ಉತ್ಸಂಗಿನಿ ಅಂತಾನೆ ಹೇಳ್ತಾರೆ. ಬಟ್ ಆಚಾರ್ಯ ವಾಗ್ಭಟ ಏನ್ ಹೇಳ್ತಾರೆ ಅಂದ್ರೆ, ಲೇಖನ ಪ್ರತಿಸರಣ ವಿತ್ ಸೈಂಧವ, ಫಸ್ಟ್ ಲೇಖನ ಮಾಡಿ ನಂತರ ಪ್ರತಿಸರಣ ವಿತ್ ಸೈಂಧವ, ಅದರ ನಂತರ ಪರಿಷೇಕ ಮಾಡಿ ಅಂತ ಹೇಳ್ತಾನೆ. ಇದರಿಂದ ಪಟೋಲ, ಆಮಲಕ, ಯಷ್ಟಿ ಮಧು ಅಂಡ್ ಘೃತ, ಇದರಿಂದ ಪರಿಷೇಕ ಮಾಡಿ ಅಂತ ಹೇಳ್ತಾರೆ. ಓಕೆ, ಸೊ ಲೇಖನ ಕೊಡುವ ಪ್ರತಿಸರಣ ವಿತ್ ಸೈಂಧವ ಲವಣ, ದೆನ್ ಪರಿಷೇಕ. ನೆಕ್ಸ್ಟ್ ಪೋಥಕಿ. ಸೊ ಪೋಥಕಿದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಇದೇ ಚಾಪ್ಟರ್ 14 ಶ್ಲೋಕದಲ್ಲಿ ಹೇಳ್ತಾರೆ, ಸಾರಿ 15 ಶ್ಲೋಕದಲ್ಲಿ ಹೇಳ್ತಾರೆ, ಓಕೆ, ಪೋತಕೀಶ್ಚ ಅಪ್ಯ ಅವಲಿಖೇತ್ ಪ್ರಚ್ಛಾಯಿತ್ವಾತ್ ಅಗ್ರತಃ ಶನೈಹಿ ಅಂತ ಹೇಳ್ತಾರೆ. ನಾನು ಏನ್ ಹೇಳ್ಬೇಕು, ಪೋತಕಿಯಲ್ಲಿ ಫಸ್ಟ್ ಯು ನೀಡ್ ಟು ಡೂ ಪ್ರಚ್ಛನ್ನ ಮಾಡಿದ ನಂತರ ಲೇಟರ್ ಯು ನೀಡ್ ಟು ಡೂ ಲೇಖನ ವಿತ್ ಎನಿ ಶಸ್ತ್ರ, ಮಂಡಲಾಗ ಶಸ್ತ್ರ ಆಗಿರ್ಬೋದು, ಏನಾದ್ರೂ ಶಸ್ತ್ರದಿಂದ ಲೇಖನ ಮಾಡ್ರಿ ಅಂತ ಹೇಳ್ತಾರೆ. ಓಕೆ, ಆಚಾರ್ಯ ಸುಶ್ರುತ ಸಿಂಪಲ್ ಹೇಳ್ತಾರೆ, ಫಸ್ಟ್ ಯು ನೀಡ್ ಟು ಡೂ ಪ್ರಚ್ಛನ್ನ, ಆಫ್ಟರ್ ದಟ್ ಯು ನೀಡ್ ಟು ಡೂ ಲೇಖನ ವಿತ್ ಶಸ್ತ್ರ. ಆಚಾರ್ಯ ವಾಗ್ಭಟ ಏನ್ ಹೇಳ್ತಾರೆ ಅಂತಂದ್ರೆ, ಫಸ್ಟ್ ಲೇಖನ ಮಾಡಿ ವಿತ್ ವೃದ್ಧಿ ಪತ್ರ, ಅದರಿಂದ ಲೇಖನ ಮಾಡಿ, ನಂತರ ಪ್ರತಿಸಾರಣ ವಿತ್ ಶುಂಠಿ ಸೈಂಧವ ಪಿಪ್ಪಲಿ, ಪ್ರಕ್ಷಾಲನ ವಿತ್ ಕ್ವಾತ್ ಆಫ್ ಖದಿರ ಸಾರ ಅಂಡ್ ತುವರಕ ಕ್ಷೀಗ್ರು, ಅದರಿಂದ ಪ್ರಕ್ಷಾಲನ ಹೇಳ್ತಾರೆ. ನೆಕ್ಸ್ಟ್ ಸೇಕ ಪರಿಷೇಕ ವಿತ್ ಇದರಿಂದ ತ್ರಿಫಲ ಕಷಾಯದಿಂದ ಹೇಳ್ತಾರೆ. ಇಲ್ಲಿ ಅಶ್ಚೋತನ ಹೇಳ್ತಾರೆ, ಏನೇನು ವಿತ್ ಅಮ್ರ ಅಂಡ್ ಜಂಬು, ಇವೆರಡರಿಂದ ಅಶ್ಚೋತನ ಮಾಡ್ಬೇಕು. ಅಂಜನ ಯು ಶುಡ್ ಟೇಕ್ ಬೆಡಂಗ, ಲಾಕ್ಷ, ದಾರು, ಹರಿದ್ರ, ಈ ತರ ಡ್ರಗ್ಸ್ ಇಂದ ಅಂಜನ ಪ್ರಯೋಗ ಮಾಡಿ ಅಂತ ಆಚಾರ್ಯ ವಾಗ್ಭಟ ಹೇಳ್ತಾರೆ. ಫಸ್ಟ್ ಲೇಖನ ವಿತ್ ವೃದ್ಧಿ ಪತ್ರ, ನಂತರ ಪ್ರತಿಸಾರಣ ಶುಂಠಿ ಸೈಂಧವ ಪಿಪ್ಪಲಿ, ಪ್ರಕ್ಷಾಲನ ಹೇಳ್ತಾರೆ, ಇದರಿಂದ ಕಷಾಯ ಖದಿರ ಸಾರ ತುವರಕ ಅಂಡ್ ಶೀಘ್ರ, ಸೇಕ ತ್ರಿಫಲ ಕಷಾಯ ಹೇಳ್ತಾರೆ. ದೆನ್ ಅಶ್ಚೋತನ ವಿತ್ ಆಮ್ರ ಅಂಡ್ ಜಂಬು ಅಂಡ್ ಅಂಜನ ಪ್ರಯೋಗ ಹೇಳ್ತಾರೆ, ಬಿಡಂಗ, ಲಾಕ್ಷ, ದಾರು, ಹರಿದ್ರ, ಟಿಕ್ರಂಜನ ಹೇಳ್ತಾರೆ. ದಿಸ್ ಇಸ್ ದ ಪೋತಕಿ. ಓಕೆ, ನೆಕ್ಸ್ಟ್ ಯಾವುದು ವರ್ತ್ಮ ಶರ್ಕರ. ವರ್ತ್ಮ ಶರ್ಕರಕ್ಕೂ ಸಹ ಸೇಮ್ ಆಸ್ ಆಫ್ ಲೇಖನ ಕರ್ಮನೆ ಮಾಡ್ಬೇಕು, ಸೇಮ್ ಆಸ್ ಆಫ್ ಉತ್ಸಂಗಿನಿ ಅಂಡ್ ಕುಂಭಿಕ. ಇಲ್ಲಿ ಹೇಳ್ತಾರೆ, ಕುಂಭಿಕಾನಿಂ ಶರ್ಕರಾಂ ತಥೈವ ಉತ್ಸಂಗಿನಿ ಅಂತ ಹೇಳ್ತಾರೆ ಇಲ್ಲ. ಸೊ ಸೇಮ್ ಲೇಖನ ಕರ್ಮನೆ ಮಾಡ್ಬೇಕು, ಆಸ್ ಅದೇ ಉತ್ಸಂಗಿನಿ ಅಂಡ್ ಕುಂಭಿಕ ಅಂತ ಹೇಳ್ತಾರೆ. ಯಾವುದಕ್ಕೆ? ವರ್ತ್ಮ ಶರ್ಕರಕ್ಕೆ. ನೆಕ್ಸ್ಟ್ ಹರ್ಷೋವರ್ತ್ಮ. ಸೊ ಹರ್ಷೋವರ್ತ್ಮಗೆ ಏನ್ ಹೇಳ್ತಾರೆ ಅಂತಂದ್ರೆ, ಫಸ್ಟ್ ಅಕಾರ್ಡಿಂಗ್ ಟು ವಾಗ್ಭಟ ಏನ್ ಹೇಳ್ತಾರೆ, ತಥೋ ಹರ್ಷಶ್ಚ ವರ್ಜಯೇತ್. ಅಂದ್ರೆ ಪ್ರಕಾರ ಇಟ್ ಇಸ್ ಅಸಾಧ್ಯ, ಸೊ ಯು ನೀಡ್ ಟು ರೋಗಿಯನ್ನ ತ್ಯಾಗ ಮಾಡಿರಿ ಅಂತ ಹೇಳ್ತಾರೆ. ವರ್ಜ ಯು ಶುಡ್ ನಾಟ್ ಟ್ರೀಟ್ ದಮ್. ಬಟ್ ಅಕಾರ್ಡಿಂಗ್ ಟು ಆಚಾರ್ಯ ಸುಶ್ರುತ 15 ಚಾಪ್ಟರ್ ಹೇಳ್ತಾರೆ, ಚಾಪ್ಟರ್ ಅಲ್ಲಿ ಅವ್ರು ಅದು ಛೇದನ ಪ್ರತಿಷೇಧಾಧ್ಯಾಯ, ಇದ್ರಲ್ಲಿ ಹೇಳ್ತಾರೆ ಫಸ್ಟ್ ಏನೇನ್ ಮಾಡ್ಬೇಕಂತಂದ್ರೆ, ಯು ನೀಡ್ ಟು ಗಿವ್ ಸ್ವೇದನ, ಫಸ್ಟ್ ಸ್ವೇದನ ಕೊಡ್ಬೇಕು, ಆಮೇಲೆ ಹರ್ಷವನ್ನ ನಿಧಾನ ಮಾಡ್ಬೇಕು. ಓಕೆ, ಅದರ ನಂತರ ಏನ್ ಮಾಡ್ಬೇಕು, ಒಬ್ಬ ಕುಶಲ ವೈದ್ಯ ಆದವನು ತೀಕ್ಷ್ಣ ಮಂಡಲಾಗ್ರ ಶಸ್ತ್ರದಿಂದ ಏನ್ ಮಾಡ್ಬೇಕು, ಛೇದನ ಮಾಡ್ಬೇಕು. ಎಲ್ಲಿ? ಹರ್ಷದ ಮೂಲ ಭಾಗ ಏನಿದೆ ಅಲ್ಲ ಅಲ್ಲಿ ಛೇದನ ಮಾಡ್ಬೇಕು. ಅದರ ನಂತರ ಪ್ರತಿಸಾರಣ ವಿತ್ ಕಾಫೀಸ, ಪಿಪ್ಪಲಿ, ಲಪಣ, ಇದರಿಂದ ಇದು ಮಾಡಬೇಕು. ಸೆಕೆಂಡ್, ಓಕೆ, ಅದು ಬರುತ್ತೆ. ಲೆಟ್ಸ್ ಕವರ್ ಫಸ್ಟ್. ಸೊ ಏನ್ ಹೇಳ್ತಾರೆ, ಫಸ್ಟ್ ಬೇಸಿಕಲಿ ಇಲ್ಲಿ ಛೇದನ ಹೇಳ್ತಾರೆ. ಛೇದನ ಹೇಗ್ ಮಾಡ್ಬೇಕಂದ್ರೆ, ಫಸ್ಟ್ ಸ್ವೇದನ ಕೊಡ್ಬೇಕು ಆ ಪಾರ್ಟಿಗೆ, ನಂತರ ಆ ಹರ್ಷನ ಸ್ವಲ್ಪ ನಿಧಾನಕ್ಕೆ ಎವರ್ಟ್ ಮಾಡಿ
ತೀಕ್ಷ್ಣ ಮಂಡಲಾಗ್ರ ಶಸ್ತ್ರದಿಂದ ಅದನ್ನ ಛೇದನ ಮಾಡಬೇಕು. ಎಲ್ಲಿ ಕರೆಕ್ಟ್ ಆರ್ಷದ ಮೂಲ ಇರುತ್ತಲ್ಲ ಅಲ್ಲೇ ಛೇದನ ಮಾಡಬೇಕು. ಓಕೆ, ನಂತರ ಏನ್ಬೇಕು ಪ್ರತಿಸಾರಣ ವಿತ್ ಕಾಶೀಸ ಪಿಪ್ಪಲಿ ಲವಣ. ದೆನ್ ಅಗ್ನಿಕರ್ಮ ಹೇಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಛೇದನ ಮಾಡಿರ್ತೀವಿ ಬಟ್ ಸ್ಟಿಲ್ ಅದು ರಕ್ತಸ್ರಾವ ನಿಲ್ತಾ ಇರಲ್ಲ, ಆಗ್ತಾ ಇರುತ್ತೆ. ಸೊ ದೆನ್ ವಾಟ್ ವಿ ನೀಡ್ ಟು ಡೂ ಇಸ್ ಅಗ್ನಿಕರ್ಮ ಟು ಸ್ಟಾಪ್ ದ ರಕ್ತಸ್ರಾವ. ಇಫ್ ಸ್ಟಿಲ್ ಅದರಿಂದ ರಕ್ತಸ್ರಾವ ನಿಲ್ತಾ ಇರೋ ಕ್ಷಾರ ಲೇಖನ ಅಂತ ಹೇಳ್ತಾರೆ. ಕ್ಷಾರ ಮಾಡಬೇಕು, ಕ್ಷಾರ ಪ್ರಯೋಗ. ಅದಾದ್ಮೇಲೆ ಒಮ್ಮೆ ವಮನ ವಿರೇಚನ ಕೊಟ್ಟು ದೋಷಗಳ ಯಾವ ಪ್ರಕೋಪ ಆಗಿರುತ್ತಲ್ಲ ಅದ್ರ ಪ್ರಕಾರ ಅದರ ಉಪಚಯ ಮಾಡ್ರಿ ಅಂತ ಹೇಳ್ತಾರೆ. ಸೊ ಇದು ಶ್ಲೋಕ ನಂಬರ್ 30 to 31 ಅನ್ಕೊಳ್ತೀನಿ. ಇಲ್ಲಿದೆ ನೋಡಿ. ಎಂಟೈರ್ ಟಿಲ್ 33 ವರೆಗೂ. ಸೊ ಏನ್ ಹೇಳ್ತಾರೆ, ಫಸ್ಟ್ ಯು ನೀಡ್ ಟು ಡೂ ಸ್ವೇದನ ಮಾಡ್ಬೇಕು. ಫಸ್ಟ್ ಸ್ವೇದನ ಮಾಡಿದ ನಂತರ ಯೂಸಿಂಗ್ ತೀಕ್ಷ್ಣ ಮಂಡಲಾಗ್ರ ಶಸ್ತ್ರ ಮೂಲ ಆಫ್ ದ ಅರ್ಷಸ್ನ ಛೇದನ ಮಾಡಬೇಕು. ನಂತರ ಪ್ರತಿಸಾರಣ. ಇಫ್ ಸ್ಟಿಲ್ ರಕ್ತಸ್ರಾವ ಇತ್ತು ಅಂತಂದ್ರೆ ಯು ನೀಡ್ ಟು ಡೂ ಅಗ್ನಿಕರ್ಮ. ಅಗ್ನಿಕರ್ಮದಿಂದ ನಿಲ್ಲಿಲ್ಲ ಅಂತಂದ್ರೆ ಕ್ಷಾರಾವಲೇಖನ ಮಾಡಬೇಕು. ಅದಾದ್ಮೇಲೂ ಸಹ ಏನಾಗಿರುತ್ತೆ, ನೀವು ವಮನ ವಿರೇಚನ ಬೇಸ್ಡ್ ಆನ್ ದೋಷ ಇದು ಮಾಡಬೇಕು, ಉಪಚಾರ ಮಾಡಿ ಅಂತ ಹೇಳ್ತಾರೆ. ದಿಸ್ ಇಸ್ ಆಫ್ ಅರ್ಷೋವರ್ತ್ಮ. ನೆಕ್ಸ್ಟ್ ವಿಲ್ ಗೋ ಟು ಶುಷ್ಕಾರ್ಷ. ಶುಷ್ಕಾರ್ಷ ಚಿಕಿತ್ಸಾ ಸೂತ್ರ ಸೇಮ್ ಆಸ್ ಇದೆ, ಅದು ವರ್ಷವರ್ತಮಾನ ಇಲ್ಲ ಹೇಳ್ತಾರೆ. ಅರ್ಷಸ್ಥಥ ಯಚ್ಚ ನಾಂ ಶುಷ್ಕಾರ್ಷೋ ಅರ್ಬುದಮೇವ ಚ ಸೇಮ್ ಅಂತ ಹೇಳ್ತಾರೆ ಇಲ್ಲಿ. ಸೇಮ್ ಆಸ್ ಆಫ್ ವರ್ಷವರ್ತಮ. ನೆಕ್ಸ್ಟ್ ಕಮ್ಸ್ ಬಹಳವರ್ತಮ. ಬಹಳವರ್ತಮಕ್ಕೂ ಇಟ್ ಈಸ್ ಅಗೇನ್ ಲೇಖನ ಕರ್ಮನ ಮಾಡಬೇಕು ಆಸ್ ಸರ್ಟಿನ್ ಉತ್ಸಂಗಿನಿ. ಓಕೆ, ಬಹಳವರ್ತಮಕ್ಕೆ ಸಹ ಲೇಖನ ಕರ್ಮ ವಿ ನೀಡ್ ಟು ಡೂ ಆಸ್ ಸರ್ಟಿನ್ ಉತ್ಸಂಗಿನಿ. ನೆಕ್ಸ್ಟ್ ಕಮ್ಸ್ ಇಸ್ ಅಂಜನನಾಮಿಕ. ಸೊ 14 ಚಾಪ್ಟರ್ ಅಲ್ಲಿ ಹೇಳ್ತಾರೆ. ಸೊ ಏನ್ ಹೇಳ್ತಾರ ಅಂತಂದ್ರೆ ರೆಫರೆನ್ಸ್ ಇದ್ರದ್ದು ಓಕೆ, ರೆಫರೆನ್ಸ್ 6 to 7 ಶ್ಲೋಕ. ಭಿನ್ನಮುಖಿ this shloka and this shloka. ಫಸ್ಟ್ ಅಂದ್ರೆ ಸ್ವಿನ್ನ ಭಿನ್ನ ಅಂದ್ರೆ ಫಸ್ಟ್ ಸ್ವೇದನ ಮಾಡಿ, ಸ್ವೇದನ ಮಾಡಿದ ನಂತರ ಯು ನೀಡ್ ಟು ಡೂ ಭೇದನ. ಓಕೆ, ಸೊ ಬೇಸಿಕಲಿ ಅಂಜನಾನಾಮಿಕದಲ್ಲಿ ಏನ್ ಮಾಡಬೇಕು, ಫಸ್ಟ್ ಸ್ವೇದನ ಮಾಡಿ ನಂತರ ಅದು ಪಕ್ವಾವಸ್ಥೆ ಅಟೇನ್ ಆಗಿರುತ್ತೆ. ದೆನ್ ಯು ನೀಡ್ ಟು ಡೂ ಭೇದನ. ಭೇದನ ಮಾಡಿದಾಗ ಎಲ್ಲ ಸ್ರಾವ ಏನಿರುತ್ತಲ್ಲ ದೆನ್ ಯು ನೀಡ್ ಟು ರಿಮೂವ್ ಆಲ್ ದೋಸ್ ಸ್ರಾವನ್ನ ತೆಗಿಬೇಕು. ತೆಗೆದ ನಂತರ ಯು ನೀಡ್ ಟು ಡೂ ಪ್ರತಿಸಾರಣ. ಇದರಿಂದ ಮನಶಿಲ, ಸೈಂಧವ, ತಗರ ಅಂಡ್ ಮಧು, ಇದರಿಂದ ಪ್ರತಿಸಾರಣ ಮಾಡಬೇಕು. ಓಕೆ, ಇಫ್ ಇನ್ ಕೇಸ್ ಆಫ್ ಅಂಜನಾನಾಮಿಕ ನೀವು ಭೇದನ ಮಾಡಿದ್ರು ಸಹ ಅದು ಅಪ್ಸರ್ ಆಗ್ತಿಲ್ಲ, ಏನ್ ಹೇಳ್ತಾರೆ, ರಸಾಂಜನ ಮಧುತು ಭಿತ್ವಾ ವಾ ಶಸ್ತ್ರಕರ್ಮವಿತ್ ಪ್ರತಿಸಾರ್ಯಂ ಯುಂಜೈ ಉಷ್ಣ ಈ ಶಾಖದ್ಭಾವೈ ಅಂತ ಹೇಳ್ತಾರೆ. ಅಂದ್ರೆ ನೀವು ಅಂಜನಾನಾಮಿಕ ನೀವು ಭೇದನ ಮಾಡ್ಲಿಕ್ಕೆ ಹೋದ್ರೆ ರಪ್ಚರ್ ಆಗ್ತಿಲ್ಲ ಅಂತ ಹೊತ್ನಾಗ ಏನ್ ಮಾಡ್ಬೇಕು, ಅಗೇನ್ ಸ್ವೇದನ ಫಾಲೋಡ್ ಬೈ ಭೇದನ, ದೆನ್ ಅಗೇನ್ ಪ್ರತಿಸಾರಣ ಫಾಲೋಡ್ ಬೈ ಅಂಜನಾ ಪ್ರಯೋಗ ಹೇಳ್ತಾರೆ. ಓಕೆ, ಬೇಸಿಕ್ ಪ್ರೋಟೋಕಾಲ್ ಅಂಜನಾನಾಮಿಕದೇನಿರುತ್ತೆ, ಫಸ್ಟ್ ಸ್ವೇದನ ಫಾಲೋಡ್ ಬೈ ಭೇದನ, ಆಲ್ ಸ್ರಾವನ ರಿಮೂವ್ ಮಾಡಬೇಕು. ನಂತರ ಪ್ರತಿಸಾರಣ ವಿತ್ ಮನಶಿಲ, ಸೈಂಧವ, ತಗರ ಅಂಡ್ ಮಧು ಮಾಡಬೇಕು. ಇಫ್ ನೀವು ಅದು ತಂತಾನೆ ಆಕ್ಚುಲಿ ಪಕ್ವಾಗೇನೆ ತಂತಾನೆ ಇಟ್ ಶುಡ್ ಗೆಟ್ ಬರ್ಸ್ಟ್ ಔಟ್. ಇಫ್ ಸ್ಟಿಲ್ ಇಟ್ ಇಸ್ ನಾಟ್ ಗೆಟಿಂಗ್ ಬರ್ಸ್ಟ್ ಔಟ್, then what to do, again ಸ್ವೇದನ you need to do the ಭೇದನ, then ಪ್ರತಿಸಾರಣ with ಮಧು, then ಅಂಜನ ಪ್ರಯೋಗ ಹೇಳ್ತಾರೆ. ಓಕೆ, ದಿಸ್ ಇಸ್ ಅಂಜನಾನಾಮಿಕ. ನೆಕ್ಸ್ಟ್ ಕಮ್ಸ್ ವರ್ತ್ಮಾವ ಬಂಧ. ವರ್ತ್ಮಾವ ಬಂಧದಲ್ಲಿ ಸೇಮ್ ಲೇಖನ ಕರ್ಮ ಆಸ್ ಸರ್ಟಿನ್ ಉತ್ಸಂಗಿನಿ. ಲೇಖನ ಕರ್ಮ ಅಲ್ಲಿ ಏನ್ ಹೇಳಿದ್ರೆ ಅದೇ ತರ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಕ್ಲಿಷ್ಟ ವರ್ತ್ಮ.
ಸೊ ಕ್ಲಿಷ್ಟ ವರ್ತಮದಲ್ಲಿ ಏನ್ ಹೇಳ್ತಾರೆ, ಫಸ್ಟ್ ಆಚಾರ್ಯ ವಾಗ್ಭಟ ಏನ್ ಹೇಳ್ತಾರೆ, ಲೇಖನ, ರಕ್ತ ಮೋಕ್ಷಣ, ವಿರೇಚನ ಹೇಳ್ತಾರೆ. ಬೇಸಿಕ್ ಟ್ರೀಟ್ಮೆಂಟ್ ಜನರಲ್ ಚಿಕಿತ್ಸಾ ಸೂತ್ರ ಏನಿದೆ, ಯು ನೀಡ್ ಟು ಡೂ ಲೇಖನ, ರಕ್ತ ಮೋಕ್ಷಣ ಅಂಡ್ ವಿರೇಚನ, ಮೂರಿದೆ. ಈಗ ಆಚಾರ್ಯ ವಾಗ್ಭಟ ಅವರು 3 ಅವಸ್ಥೆ ಹೇಳ್ತಾರೆ, ಪಿತ್ತ ಉತ್ಕೃಷ್ಟ, ರಕ್ತ ಉತ್ಕೃಷ್ಟ, ಕಫೋತ್ಕೃಷ್ಟ, ತ್ರಿದೋಷದ ಉತ್ಕೃಷ್ಟ, 4 ಹೇಳ್ತಾರೆ, ಹೌದಾ? ಸೊ ಅದ್ರ ಬೇಸಿಕಲಿ ಹೇಳ್ತಾರೆ. ಪಿತ್ತ ಮತ್ತೆ ರಕ್ತ ಉತ್ಕೃಷ್ಟ ಇತ್ತು ಅಂದ್ರೆ ಏನ್ ಮಾಡ್ಬೇಕು, ಸ್ನೇಹಪಾನ ಫಸ್ಟ್. ಸ್ನೇಹಪಾನ ಇದರಿಂದ ವಿತ್ ಮಧುರ ಸ್ಕಂದ ದ್ರವ್ಯ, ಮಧುರ ಸ್ಕಂದ ದ್ರವ್ಯದಿಂದ ಸ್ನೇಹಪಾನ. ನಂತರ ಶಿರಾಭ್ಯದ. ಓಕೆ, ಶಿರಾಭ್ಯದ ಆದ್ಮೇಲೆ ವಿರೇಚನ ಮಾಡ್ಕೊಡ್ಬೇಕು. ವಿರೇಚನ ಇದರಿಂದ ತ್ರಿವೃತ್ ಕಲ್ಕ. ಓಕೆ, ಅದರಿಂದ ವಿರೇಚನ ಹೇಳ್ತಾರೆ. ಅದರ ನಂತರ ನಸ್ಯ, ಇದರಿಂದ ತೈಲ ಆಫ್ ಚಂದನ, ಉಶಿರ, ಮಧುಕ, ಮೃದ್ವಿಕ, ಪುನರ್ನವ, ಬೃಹತಿ, 5 ಆಫ್ ದ ಶೋಧನಸ್ ಯು ಕ್ಯಾನ್ ಟ್ರೈ. ಇನ್ನೇನೋ ಫಸ್ಟ್ ಸ್ನೇಹಪಾನ ಕೊಡ್ಬೇಕು, ದೆನ್ ಶಿರಾಭ್ಯದ, ಫಾಲೋಡ್ ಬೈ ವಿರೇಚನ, ಆಮೇಲೆ ನಸ್ಯ. ಇದದ ಶೋಧನಸ್ ಅಡ್ಮಿನಿಸ್ಟರ್ಡ್. ಅಂಡ್ ಇಷ್ಟ ಆದ್ಮೇಲೆ ದೆನ್ ಯು ನೀಡ್ ಟು ಡೂ ಲೇಖನ ಕರ್ಮ ವಿತ್ ಎನಿ ಶಸ್ತ್ರ ಆಗಿರ್ಬೋದು, ಅದರ ದ್ರವ್ಯದಿಂದ ಲೇಖನ ಮಾಡಿ. ಆಫ್ಟರ್ ಡೂಯಿಂಗ್ ದ ಲೇಖನ ಅಗೇನ್ ಪ್ರಕ್ಷಾಲನ ಅಂಡ್ ಪರಿಷೇಕ. ಅದಾದ್ಮೇಲೆ ಲಾಸ್ಟ್ಗೆ ಶಿರೋಲೇಪ ಒಂದು ಹೇಳ್ತಾರೆ. ಶಿರೋಲೇಪ ಇದರಿಂದ ವಿತ್ ಶೀತ ಅಂಡ್ ಸ್ನಿಗ್ಧ ದ್ರವ್ಯ, ಇದರಿಂದ ಶಿರೋಲೇಪ ಹೇಳ್ತಾರೆ. ಸೊ ಏನಾಯ್ತು, ಫಸ್ಟ್ ಇನ್ ಪಿತ್ತ ಅಂಡ್ ರಕ್ತ ಉತ್ಕೃಷ್ಟ, ಫಸ್ಟ್ ಸ್ನೇಹಪಾನ ವಿತ್ ಮಧುರ ಸ್ಕಂದ ದ್ರವ್ಯ, ಡೆಂಡು ಶಿರಾಭ್ಯಧ, ವಿರೇಚನ ವಿತ್ ತ್ರಿವೃತ್ ಕಲ್ಕ, ನಸ್ಯ ವಿತ್ ತೈಲ ಆಫ್ ಚಂದನ, ಉಶಿರ, ಮಧುಕ, ಮೃದ್ವಿಕ, ಪುನರ್ನವ ಅಂಡ್ ಬೃಹತಿ. ಇದರ ನಂತರ ಲೇಖನ ವಿತ್ ಎನಿ ಶಸ್ತ್ರ ಆಗಿರ್ಬೋದು, ಅದರ ಒಂದು ಡ್ರಗ್ ಇಂದ ಆಗಿರ್ಬೋದು, ದೆನ್ ಪ್ರಕ್ಷಾಲನ, ಪರಿಷೇಕ, ದೆನ್ ಶಿರೋಲೇಪ ವಿತ್ ಶೀತ ಅಂಡ್ ಸ್ನಿಗ್ಧ ದ್ರವ್ಯ. ಇದು ಹಾಕೊಂಡು ಆಚಾರ್ಯ ವಾಗ್ಭಟ. ಇನ್ ಕಫೋತ್ಕೃಷ್ಟ ವರ್ತಮ ಇದ್ದಲ್ಲಿ ಏನ್ ಮಾಡ್ಬೇಕು, ಲೇಖನ ಕರ್ಮ ಮಾಡಬೇಕು. ಪ್ರತಿಸಾರಣ ವಿತ್ ಚೂರ್ಣ ಆಫ್ ಸೈಂಧವ, ಕಾಸಿಸ, ಮನಶಿರ, ರಸಾಂಜನ ವಿತ್ ಮಧು ಅಂಡ್ ಅಂಜನ ಪ್ರಯೋಗ. ಇಷ್ಟು ಮಾಡ್ಬೇಕು. ಕಫೋತ್ಕೃಷ್ಟ ಇದ್ದಾಗ ಎಲ್ಲ ಇಷ್ಟ ವರ್ಕ್ಸ್ ಯೂಸ್ ಮಾಡಿದ್ದಾರೆ ಇಲ್ಲಿ ಕಫ ಇದ್ದವ್ರನಾಗ. ಅಂಜನ ಪ್ರಯೋಗ ಸಹ ತೀಕ್ಷ್ಣ ಇರಬೇಕು. ಓಕೆ, ದಿಸ್ ಇಸ್ ಕ್ಲೀನ್ ವರ್ತಮ. ನೆಕ್ಸ್ಟ್ ವರ್ತಮಕರ್ತಮ. ವರ್ತಮಕರ್ತಮದಲ್ಲಿ ಏನ್ ಹೇಳ್ತಾರೆ, ಚಿಕಿತ್ಸಾ ಸೇಮ್ ಲೇಖನ ಕರ್ಮ, ಉತ್ಸಂಗಿನಿ ಲೇಖನ ಕರ್ಮನ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಶಾವವರ್ತಮ. ಶಾವವರ್ತಮದಲ್ಲಿ ಏನ್ ಹೇಳ್ತಾರೆ, ಅಗೇನ್ ಲೇಖನ ಕರ್ಮ ಮಾಡ್ಬೇಕು. ಲೇಖನ ಕರ್ಮ ಫಲ ಪ್ರತಿಸಾರಣ ಯು ನೀಡ್ ಟು ಡೂ. ಓಕೆ, ನೆಕ್ಸ್ಟ್ ಕಮ್ಸ್ ಕ್ಲಿನ್ನ ವರ್ತಮ. ಕ್ಲಿನ್ನ ವರ್ತಮದಲ್ಲಿ ಏನ್ ಹೇಳ್ತಾರಂದ್ರೆ, ಓಕೆ ಒನ್ ಸೆಕೆಂಡ್, ಓಕೆ. ಕ್ಲಿನ್ನ ಕ್ಲಿನ್ನ ವರ್ತಮ ಅಸಾಧ್ಯ ದಿಸ್. ನೆಕ್ಸ್ಟ್ ವಾಟ್ ವಿ ನೀಡ್ ಟು ಡೂ ಇಸ್ ವಾತಾಹತ ವರ್ತಮ. ವಾತಾಹತ ವರ್ತಮದಲ್ಲಿ ಏನ್ ಹೇಳ್ತಾರೆ, ಇಟ್ ಈಸ್ ಆಲ್ಸೋ ಅಗೇನ್ ಅಸಾಧ್ಯ, ಬಟ್ ಮಾಡರ್ನ್ ಸರ್ಜಿಕಲ್ ಇಂಟರ್ವೆನ್ಸ್ ಇಂದ ಯು ಕ್ಯಾನ್ ಟ್ರೀಟ್. ಬಟ್ ಆಯುರ್ವೇದ ಪ್ರಕಾರ ಯು ನೀಡ್ ಟು ರೈಟ್ ಇಟ್ ಈಸ್ ಅಸಾಧ್ಯ. ನೆಕ್ಸ್ಟ್ ಕಮ್ಸ್ ವರ್ತಮಾರ್ಬುದ. ವರ್ತಮಾರ್ಬುದದಲ್ಲಿ ಚಿಕಿತ್ಸೆ ಏನ್ ಮಾಡ್ಬೇಕು, ಆ ಅರ್ಬುದವರ ಛೇದನ ಮಾಡ್ಬೇಕು. ಇದರ ರೆಫರೆನ್ಸ್ 15 ಚಾಪ್ಟರ್ ಅಲ್ಲಿ ಸಿಗುತ್ತೆ. ಸೊ ಬೇಸಿಕ್ಲಿ ಇಲ್ಲಿ ಛೇದನ ಮಾಡ್ಬೇಕಾಗಿರುತ್ತೆ. ಯಾವ್ಯಾವ ಕಂಡೀಷನ್, ಹರ್ಷ ಇರಲಿ, ಶುಷ್ಕಾರ್ಷ ಇರಲಿ, ವರ್ತಮಾರ್ಬುದ ಅಂಡ್ ಇದು, ಈ ಕಂಡೀಷನ್ಸ್ ಅಲ್ಲಿ ಯು ನೀಡ್ ಟು ಫಾಲೋ ದ ಸೇಮ್ ಪ್ರೋಟೋಕಾಲ್. ಏನೇನಂತಂದ್ರೆ 29 to 31, ಸೇಮ್ ಆಗಲೇ ಹೇಳಿದ್ದೆ, ಸೇಮ್ ಪ್ರೊಸೀಜರ್. ಹರ್ಷ ತಥಾ ಯಚ್ಚ ನಾಮ್ನ ಶುಷ್ಕಾರ್ಷೋ ಅರ್ಬುದಮೇವಚ, ಸೇಮ್ ಪ್ರೋಟೋಕಾಲ್. ಏನ್ ಹೇಳಬೇಕು, ಸೇಮ್ ಫಸ್ಟ್ ಸ್ವೇದನ ಮಾಡಿದ್ಮೇಲೆ ದೆನ್ ಅಗೇನ್ ಅರ್ಬುದವನ್ನು ಎಲೆಬೇಟ್ ಮಾಡಬೇಕು. ತೀಕ್ಷ್ಣ ಮಂಡಲಾಗ ಶಸ್ತ್ರದಿಂದ ಛೇದನ ಮಾಡಬೇಕು, ಅರ್ಬುದ ಆಗಲಿ ಹರ್ಷವನ್ನು ಛೇದನ ಮಾಡಬೇಕು. ನಂತರ ಪ್ರತಿಸಾರಣ ವಿತ್ ಸೈಂಧವ, ಕಾಸಿಸ ಅಂಡ್ ಪಿಪ್ಪಲಿ. ಅದಾದ ನಂತರ ರಕ್ತಸ್ರಾವ ಪ್ರಿವೆಂಟ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ದಹನ ಕರ್ಮ, ದಟ್ ಇಸ್ ಅಗ್ನಿ ಕರ್ಮ.
ಇನ್ನಾದ್ರೂ ರಕ್ತಸ್ರಾವ ಇಲ್ಲ ಅಂದ್ರೆ ಕ್ಷಾರ ಪ್ರಯೋಗ. ಓಕೆ, ಅದಾದ್ಮೇಲೆ ಇನ್ನು ದೋಷಗಳು ಹಾಗೆ ಇತ್ತು ಅಂತಂದ್ರೆ ಅದನ್ನ ನಾರ್ಮಲ್ ಶೋಧನ ಮಾಡಬೇಕು. ಹೋಮನ ಎಲ್ಲ ವಿರೇಚನ ಶೋಧನ ಮಾಡಿ ದೋಷಗಳ ಹರಣ ಮಾಡಿ ನಂತರ ದೋಷ ಪ್ರಕಾರ ಉಪಚಯ ಮಾಡ್ರಿ ಅಂತ ಹೇಳ್ತಾರೆ. ದಿಸ್ ಈಸ್ ವರ್ತ್ಮಾರ್ಬುಧ. ನೆಕ್ಸ್ಟ್ ಕಮ್ಸ್ ನಿಮೇಶ. ನಿಮೇಶ ಆಲ್ಸೋ ಇಟ್ ಈಸ್ ಆಲ್ಸೋ ಅಸಾಧ್ಯ ಅಕಾರ್ಡಿಂಗ್ ಟು ಸುಶ್ರುತ, ಬಟ್ ಸ್ಟಿಲ್ ಯು ಕ್ಯಾನ್ ಟ್ರೈ ಸಮ್ ಆಫ್ ದ ಥಿಂಗ್ಸ್. ಇದರಿಂದ ಸ್ನೇಹಪಾನ ಮಾಡೋದು, ಇದರಿಂದ ವಿತ್ ಗೋಘೃತ ಸ್ನೇಹ, ಬಿಕಾಸ್ ವಾಚ ಪ್ರಧಾನ ಇರುತ್ತಲ್ಲ ಇಲ್ಲಿ. ಸೊ ಸ್ನೇಹಪಾನ ವಿತ್ ಗೋಘೃತ, ನಸ್ಯಕರ್ಮ ವಿತ್ ಗೋಘೃತ ಅಂಡ್ ನೇತ್ರಪೂರ್ಣ ವಿತ್ ಜಸ್ಟ್ ಲುಕ್ ವಾಮ್ ಘೃತ, ಅದರಿಂದ ಮಾಡ್ಬೋದು. ಎಲ್ಲ ಗೋಘೃತದಿಂದನೇ ಏನೇನ್ ಮಾಡ್ಬೇಕು? ಸ್ನೇಹಪಾನ, ನಸ್ಯಕರ್ಮ ಅಂಡ್ ನೇತ್ರಪೂರ್ಣ, ಇದಿಷ್ಟು ಯು ಶುಡ್ ಫಾಲೋ. ನೆಕ್ಸ್ಟ್ ಕಮ್ಸ್ ಇಸ್ ಶೋಣಿತಾರ್ಷ. ಶೋಣಿತಾರ್ಷ ಇಟ್ ಈಸ್ ರಕ್ತದ ಅಸಾಧ್ಯ ವ್ಯಾಧಿ. Okay, hence no treatment is explained. Next comes lagana. So lagana chikitsa in 14th chapter ಅಲ್ಲಿ ಹೇಳ್ತಾರೆ. ಸೊ ಏನ್ ಹೇಳ್ತಾರೆ ಇನ್ ಶ್ಲೋಕ ನಂಬರ್ 5 to 6 ಇಲ್ಲ. ರೇಚನ ಕ್ಷಾರಾತ್ಯುತ್ಥಾನಿ ಪಿಪ್ಪಲ್ಯಃ ಕ್ಷೌಧ್ರಮೇವ ಚ ಪ್ರತಿಸಾರಣಮೇಕೈಕಂ ಭಿನ್ನೆ ಲಗಣ ಇಷ್ಯತೆ ಮಹತ್ವಾಪಿ ಚ ಯುಂಜೀತ ಕ್ಷಾರಾಗ್ನಿ ವಿಧಿ ಕೋವಿದಃ ಅಂತ ಹೇಳ್ತಾರೆ. ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ಭೇದನ. ಎದರಿಂದ ಭೇದನ? ಯೂಸ್ ವ್ರೀಹಿಮುಖ ಶಸ್ತ್ರ ಅಂಡ್ ಡೂ ದ ಭೇದನ ಕರ್ಮ. ವ್ರೀಹಿಮುಖ ಶಸ್ತ್ರದಿಂದ ಭೇದನ ಮಾಡಬೇಕು. ಅದರ ನಂತರ ಫಾಲೋಯಿಂಗ್ ಪ್ರತಿಸಾರಣ. ಎದರಿಂದ? ಗೋರೋಚನ, ಯವಕ್ಷಾರ, ತುತ್ತ, ಪಿಪ್ಪಲಿ, ಮಧು. ಈಗ ಅದರಿಂದ ಒಂದೊಂದರ ಮಾಡೋದು, ಅದು ಕಾಂಬಿನೇಷನ್ ಆದ್ರೂ ತಗೋಬಹುದು. ಇದಿಷ್ಟು ಬೇಸಿಕಲಿ ಇಷ್ಟ ಇರೋದು ಭೇದನ ಅಂಡ್ ಅತಿಸಾರಣ. ಇಫ್ ಆ ಲಗಣ ವೆರಿ ಲಾರ್ಜ್ ಇನ್ ಸೈಜ್ ಇತ್ತು, ಆ ಹೊತ್ನಾಗೆ ಯು ನೀಡ್ ಟು ಡು ಕ್ಷಾರ ಅಂಡ್ ಅಗ್ನಿಕರ್ಮ. Basic protocol is bhedana with virhimukha shastra and to pratisarana. If still the lagana is reoccurring athwa it is large in size, then you need to follow kshara and agni karma. Okay, next comes bisavartma. In bisavartma, Acharya explains in, it is actually tridoshaja bhedana sadhya vyadi, 14th chapter. ಇಲ್ಲ ಹೇಳ್ತಾರೆ ಇದರಲ್ಲಿ 3-4. ಸ್ವೇದಯಿತ್ವಾ ಭಿಸಗ್ರಂಥಿಂ ಛಿದ್ರಾಣ್ಯಸ್ಯ ನಿರಾಶಯಂ ಪಕ್ವಂ ಭಿತ್ವಾ ತು ಶಸ್ತ್ರೇಣ ಸೈಂಧವೇನ ಅವಚೂರ್ಣಯೇತ್ ಕಾಧೀಸ ಮಾಘದಿ ಪುಷ್ಪ ನೇಪಾಲ್ಯೇ ಲಾಯುತೇನ ತು ತತಃ ಕ್ಷೌಧ್ರಘೃತಂ ದತ್ವಾ ಸಮ್ಯಕ್ ಬಂಧಂ ಮತಾಚರೇತ್ ಅಂತ ಹೇಳ್ತಾರೆ. ಅಂದ್ರೆ ಫಸ್ಟ್ ಯು ನೀಡ್ ಟು ಡು ಸ್ವೇದನ. ಸ್ವೇದಯಿತ್ವಾ ಭಿಸಗ್ರಂಥಿಂ ಛಿದ್ರಾಣಿಯಸ್ಯ ನಿರಾಶಯಂ. ಸೊ ಫಸ್ಟ್ ಯು ನೀಡ್ ಟು ಡು the first ಸ್ವೇದನ, then followed by ಪಕ್ವಂ ಭಿತ್ವಾ ತು ಶಸ್ತ್ರೇಣ ಸೈಂಧವೇನ ಅವಚೂರ್ಣಯೇ. means bhedana, you need, after attaining the pakwa avastha, do the bhedana. In previous ಶ್ಲೋಕ, ಈ ಪ್ರೀವಿಯಸ್ ವೇದದಲ್ಲಿ ಏನ್ ಹೇಳ್ತಾರೆ? ಛಿದ್ರಾಣ್ಯಸ್ಯ ನಿರಾಶಯಂ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಬಿಸವರ್ತ್ಮ ಅಂತ ಏನ್ ಇರುತ್ತಲ್ಲ ಅದರ ಆಶಯ ಸಮೇತ ಭೇದನ ಮಾಡ್ಬೇಕು. ಓಕೆ, ಅದರ ಆಶಯಗಳ ಸಮೇತ, ಏನ್ ಸೂಕ್ಷ್ಮ ಛಿದ್ರಗಳ ಆಶಯ ಇರುತ್ತಲ್ಲ ಆ ಆಶಯಗಳ ಸಮೇತ ಭೇದನ ಮಾಡ್ಬೇಕು. ಭೇದನ ಮಾಡಿ ನಂತರ ದೆನ್ ಅವಚೂರ್ಣನ, ಇದರಿಂದ ಸೈಂಧವ, ಕಾಸೀಸ, ಪಿಪ್ಪಲಿ, ಪುಷ್ಪಾಂಜನ ಅಂಡ್ ಮನಶಿಲ, ಇದರಿಂದ ಅವಚೂರ್ಣನ ಮಾಡಬೇಕು. ಅದಾದ ನಂತರ ತತಃ ಕ್ಷೌದ್ರ ಘೃತಂ ದತ್ವ ಸಮ್ಯಕ್ ಬಂಧ ಮದಾಚರೇತ್, ಮಧು ಮತ್ತೆ ಘೃತ ಹಚ್ಚಿ ನಂತರ ಬಂಧನ ಮಾಡಬೇಕು. ಓಕೆ, ದಿಸ್ ಇಸ್ ಅಕಾರ್ಡಿಂಗ್ ಟು ಆಚಾರ್ಯ ಸುಶ್ರುತ. ಏನೇನು? ಸ್ವೇದನ ಫಾಲೋಡ್ ಬೈ ಭೇದನ, ಪಕ್ವಾವಸ್ಥೆ ಅಟೇನ್ ಆಗಿಂದ ಭೇದನ. ಹೇಗ್ ಭೇದನ ಮಾಡಬೇಕು? ವಿತ್ ಇಟ್ಸ್ ಆ ಸೂಕ್ಷ್ಮ ಚಿತ್ರಗಳ ಆಶಯ ಸಮೇತ ಭೇದನ ಮಾಡಬೇಕು. ದೆನ್ ಅವಚೂರ್ಣನ ವಿತ್ ಸೈಂಧವ, ಕಾಸೀಸ, ಪಿಪ್ಪಲಿ
ಪುಷ್ಪಾಂಜನ ಮನಶಿಲ ಇದರಿಂದ ಮಾಡ್ಬೇಕು ಏನು ಅವಚೂರ್ಣನ. ನಂತರ ಅಗೇನ್ ಮಧುಘೃತನ ಅಪ್ಲೈ ಮಾಡಿ ದಂಡು ಪ್ರಾಪರ್ ಬಂಧನ. ದಿಸ್ ಇಸ್ ಬಿಸವರ್ತ್ಮ ಅಕಾರ್ಡಿಂಗ್ ಟು ಆಚಾರ್ಯ ಸುಶ್ರುತ. ಆಚಾರ್ಯ ವಾಗ್ಭಟ ಏನ್ ಹೇಳ್ತಾರೆ, ಹಿ ಕನ್ಸಿಡರ್ಸ್ ಇಟ್ ಆಸ್ ಯಾಪ್ಯ. ಸೊ ಪ್ರತಿಸಾರಣ ಹೇಳ್ತಾರೆ ಫಸ್ಟ್. ಪ್ರತಿಸಾರಣ ವಿತ್ ಸೈಂಧವ ಲವಣ ಇಫ್ ಇಟ್ ಡಿಡ್ ನಾಟ್ ಸಬ್ಸೈಡ್ ಅಂದ್ರೆ ಕಡಿಮೆ ಆಗಲಿಲ್ಲ ಅಂದಾಗ ದಂಡು ಅಗ್ನಿಕರ್ಮ ಅಂಡ್ ಕ್ಷಾರಕರ್ಮ ಅಂತ ಹೇಳ್ತಾರೆ. ದೆನ್ ಹಿ ಎಕ್ಸ್ಪ್ಲೇನ್ಸ್ ಅಗೇನ್ ಶಸ್ತ್ರಕರ್ಮ ಆಲ್ಸೋ ಸೇಮ್ ಭೇದನ ವಿತ್ ವ್ರೀಹಿಮುಖ ಶಸ್ತ್ರ ಫಾಲೋಡ್ ಬೈ ಪ್ರಾಪರ್ ಪೀಡನ. ಅಂದ್ರೆ ಭೇದನ ಏನಕ್ಕೆ ಮಾಡಿರ್ತೀರಾ, ಎಲ್ಲಾ ಸ್ರಾವ ಎಲಿಮಿನೇಟ್ ಮಾಡ್ಲಿಕ್ಕೆ ಮಾಡಿರ್ತೀರಾ. ಸೊ ಅಗೇನ್ ಪ್ರಾಪರ್ ನಿಷ್ಪೀಡನ ಮಾಡಿದಾಗ ಏನಾಗುತ್ತೆ, ಸ್ಟಿಲ್ ಫರ್ದರ್ ಸ್ರಾವ ಒಳಗೇನಿರುತ್ತೆ ಇಟ್ ಕಮ್ಸ್ ಔಟ್. ಅದರ ನಂತರ ಪ್ರಲೇಪನ, ಪ್ರಕ್ಷಾಲನ ಅಥವಾ ಬಂಧನ ಫಾಲೋ ದಿಸ್ ಅಂಡ್ ದೆನ್ ವ್ರಣ ಆಗಿರುತ್ತಲ್ಲಿ. ಸೊ ವ್ರಣವ ಚಿಕಿತ್ಸಾ ಮಾಡ್ರಿ ಅಂತ ಹೇಳ್ತಾರೆ. ಫಸ್ಟ್ ಭೇದನ ವಿತ್ ವ್ರೀಹಿಮುಖ ಶಸ್ತ್ರ and proper pidana and eliminate all the srava, then do prakshalana, pralepana or bandhana, and follow pranava chikitsa. This is the same thing. Then comes pakshma kopa. In pakshma kopa chikitsa one minute. Yes, ಚಿಕಿತ್ಸಾ ಸುಶ್ರುತ ಇನ್ 16th ಚಾಪ್ಟರ್ ಇರುತ್ತೆ. ವೀಗನ್ ಡಿಸೀಸ್ ಒಂದು ಅಧ್ಯಾಯನ ಇಟ್ಬಿಟ್ಟಿದ್ದಾರೆ, ಪಕ್ಷ್ಮಕೋಪ ಪ್ರತಿಷೇಧ ಅಧ್ಯಾಯ ಅಂತ. ಎಷ್ಟು ಇಂಪಾರ್ಟೆಂಟ್ ಡಿಸೀಸ್ ಇರ್ಬೋದು ಇದು ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ 3 to 9 ಶ್ಲೋಕ. ಓಕೆ, ಫಸ್ಟ್ ಇದನ್ನ ಸೇಮ್ ಈ ಶ್ಲೋಕನ ನಾನು ಪ್ರೀ ಆಪರೇಟಿವ್ ಅಂಡ್ ಪೋಸ್ಟ್ ಆಪರೇಟಿವ್ ಈ ತರ ಹೇಗ್ ಬರಿಬೇಕಂತ ಹೇಳ್ತೀನಿ. ಓಕೆ, ಓಕೆ ಫಸ್ಟ್ ಏನ್ ಮಾಡ್ಬೇಕು, ಫಸ್ಟ್ ಇನ್ ದ ಪ್ರೀ ಆಪರೇಟ್ ವಾಟ್ ಯು ಶುಡ್ ಡೂ ಇಸ್ ಸ್ನೇಹನ. ಎದರಿಂದ ಸ್ನೇಹ, ಫಸ್ಟ್ ಪ್ರಾಪರ್ ಸ್ನೇಹನ ಮಾಡಬೇಕು. This is only the pre-operative phase. Just ಸ್ನೇಹನ ಮಾಡಬೇಕು. ನಂತರ ಇನ್ ಆಪರೇಟಿವ್ ಫೇಸ್ ಏನ್ ಬರೀಬೇಕು, ಅಗೇನ್ ಇದೇನು ಅದು ಪಕ್ಷ್ಮಾಶಯ ಏನಿರುತ್ತಲ್ಲ ಅದರ ಸೇಮ್ ಥಿಂಗ್ 2/3 ಭಾಗವನ್ನ ನಾವು ಬಿಡ್ಬೇಕು. ಯಾವ್ದ್ರದ್ದು 2/3 ಭಾಗ ಲೋವರ್ ಆಫ್ ದ ಪಕ್ಷ್ಮ. ಈ ಒಂದು ಪಕ್ಷ್ಮ ಒಂದು ಹೇರ್ ಬಂದಿದೆ ಅಂದ್ರೆ ಅದರ ಕೆಳಗಿನ 2/3 ಭಾಗ ಬಿಡ್ಬೇಕು. ಅಂಡ್ ಕೀಪ್ ಇನ್ ಮೈಂಡ್ ಆಫ್ ಕನಿನಿಕಾ ಅಂಡ್ ಅಪಾಂಗ ಸಂಧಿ, ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಕನಿನಿಕಾ ಸಂಧಿ, ಅಪಾಂಗ ಸಂಧಿ ಅವೆರಡು ತಲೆಯಲ್ಲಿ ಇಟ್ಕೊಳ್ಳಿ ಕರೆಕ್ಟ್ ಆಗಿ. ಪಕ್ಷ್ಮದ ಕೆಳಗಿನ 2/3 ಭಾಗವನ್ನ ಬಿಟ್ಟು ಅಲಾಂಗ್ ವಿತ್ ಪಕ್ಷ್ಮ ಏನೇನ್ ಮಾಡ್ಬೇಕು ಅಂತಾನೆ ವರ್ತಮದ ಉಪರಿ ಭಾಗ ಅಂಡ್ ಸಮ್ ಪಾರ್ಟ್ ಆಫ್ ತ್ವಚ ವೇರ್ ಪಕ್ಷ್ಮ ಇಸ್ ಇನ್ವರ್ಟೆಡ್, ಅಂದ್ರೆ ಎಲ್ಲಿ ಅದು ವಿವರ್ತನ ಆಗಿರುತ್ತೆ ಪಕ್ಷ್ಮ ಆ ಪಾರ್ಟ್, ಸಮ್ ಪಾರ್ಟ್ಸ್ ಆಫ್ ತ್ವಚ ಅಲಾಂಗ್ ವಿತ್ ಪಕ್ಷ್ಮ ಅಂಡ್ ವರ್ತ್ಮ ಉಪರಿ ಭಾಗ, ಇದಿಷ್ಟು ಛೇದನ ಮಾಡ್ಬೇಕು ಶಸ್ತ್ರದಿಂದ. ಸೊ ಬೈ ಡೂಯಿಂಗ್ ದಿಸ್ ವಿಲ್ ಕ್ರಿಯೇಟ್ ಅ ವ್ರಣ ಮಾಡ್ಬಿಟ್ಟಿರ್ತೀರಾ. ಸೊ ನಂತರ ಏನ್ ಮಾಡ್ಬೇಕು, ಸೀವನ ಕರ್ಮ ಹೇಳ್ತಾರೆ. ಸೀವನ ಕರ್ಮ ಎದರಿಂದ ಹೇಳ್ತಾರೆ, ಯೂಸಿಂಗ್ ಅಶ್ವಕೇಶ. ಅಶ್ವಕೇಶದ ಇದರಿಂದ ಹೇಳ್ತಾರೆ ಏನು ಸೀವನ ಕರ್ಮ. ದೆನ್ ಪೋಸ್ಟ್ ಆಪರೇಟಿವ್ ಅಲ್ಲಿ ಏನ್ ಹೇಳ್ತಾರೆ, ಅಪ್ಲೈ ಮಧುಘೃತ ಆಸ್ ವ್ರಣವ ಚಿಕಿತ್ಸೆ ಮಾಡ್ಬೇಕು ಅದೇ ತರ. ದೆನ್ ಬಂಧನ ಅಟ್ ಲಲಾಟ ಅಂಡ್ ಡೂ ಸೀವನ ಕರ್ಮ ಅದೇ. ಅಂದ್ರೆ ಎಲ್ಲೆಲ್ಲಿ ನೀವು ಇದು ವೂಂಡ್ ಆಗಿರುತ್ತಲ್ಲ ಅಲ್ಲಿ ಎಲ್ಲಾ ಕಡೆ ಲಲಾಟದಲ್ಲಾಗಿರ್ಬೋದು ಎಲ್ಲಾ ಕಡೆ ಪ್ರಾಪರ್ ಸೀವನ ಅಂಡ್ ಬಂಧನ ಮಾಡಬೇಕು. ದೆನ್ ಅಕ್ಷಿಗೂ ಬಂಧನ ಮಾಡಿ ಅದರ ನಂತರ ವೂಂಡ್ ಹೀಲ್ ಆಗಿದೆ ಅಂತ ನೋಡಿದಾಗ ಯು ನೀಡ್ ಟು ರಿಮೂವ್ ದ ಸೂಚರ್ಸ್. ಓಕೆ, ಇಫ್ ಇದಿಷ್ಟು ಶಸ್ತ್ರಕರ್ಮ ಹೇಳ್ತಾರೆ. ಒನ್ಸ್ ಮೋರ್ ಐ ರಿಪೀಟ್, ಪ್ರೀ ಆಪರೇಟಿವ್ ಅಲ್ಲಿ ಏನ್ ಬರೀತೀರಾ, ಸ್ನೇಹನ ಮಾಡ್ಬೇಕು, ಚೆನ್ನಾಗಿ ಸ್ನೇಹನ ಮಾಡಬೇಕು. ದೆನ್ ಆಪರೇಟಿವ್ ಫೇಸ್ ಅಲ್ಲಿ ಅದು ಪಕ್ಷ್ಮದ ಲೋವರ್ 2/3 ಬಿಟ್ಟು ಎಲ್ಲಿಂದ ಕನಿನಿಕಾಯಿಂದಾಗಿರ್ಲಿ ಅಪಾಂಗದಿಂದಾಗಿರ್ಲಿ
ಆ ಲೋವರ್ 2/3 ಆ ರೀಜನ್ಸ್ ನ ಮುಟ್ಟಬಾರ್ದು. ಮಧ್ಯ ರೀಜನ್ಸ್ ಏನಿರುತ್ತಲ್ಲ ಅಲ್ಲಿ ಯು ನೀಡ್ ಟು ಡೂ ದಿ ಶಸ್ತ್ರಕರ್ಮ. ಏನ್ ಹೇಳ್ತಾರೆ, ಅಲಾಂಗ್ ಏನೇನು ಛೇದನ ಮಾಡಬೇಕು, ಪಕ್ಷ್ಮ ವರ್ತ್ಮದ ಉಪರಿ ಭಾಗ, ದೆನ್ ಸಮ್ ಪಾರ್ಟ್ ಆಫ್ ತ್ವಚ, ಎಲ್ಲಿ ಪಕ್ಷ್ಮ ವಿವರ್ತನ ಅಂದ್ರೆ ಇನ್ವರ್ಟ್ ಆಗಿದೆಲ್ಲ ಅದು. These 3 things you need to do ಛೇದನ by ಶಸ್ತ್ರ. Then wherever the vrana is there, do ಶಿವನ ಕರ್ಮ with ಅಶ್ವಕೇಶ. ಪೋಸ್ಟ್ ಆಪರೇಟಿವ್ ಅಲ್ಲೇನು ಅಪ್ಲೈ ಮಧು ಅನ್ಗಿರ್ತಾ ಆಸ್ ಪರ್ ವ್ರಣವ ಚಿಕಿತ್ಸಾ. ದೆನ್ ಬಂಧನ ಮಾಡಿದ್ರೆ ಶಿವನ ಕರ್ಮ ಎಲ್ಲೆಲ್ಲಿ ವ್ರಣ ಆಗಿತ್ತು ಅಲ್ಲಿ ಮಾಡಿ. ಅದರ ನಂತರ ಟೋಟಲ್ ಪಕ್ಷಿಗೆ ಒಂದು ಸಣ್ಣ ಮಲ್ಲಿಕಾ ಪುಷ್ಪ ಬಂಧನ ಆ ತರ ಒಂದು ಬಂಧನ ಮಾಡಬೇಕು. ವ್ರಣ ಹೀಲ್ ಆಗಿದೆ ಅಂತ ಅಂದಾಗ ಯು ನೀಡ್ ಟು ಡೂ ದ ರಿಮೂವ್ ದ ಸೂಚರಿಂಗ್ಸ್. ಶಿವನ ಕರ್ಮ ಮಾಡಿರ್ತಾರ ಅದನ್ನ ರಿಮೂವ್ ಮಾಡ್ಬೇಕು ಸೂಚರ್ಸ್ನ. ಓಕೆ, ಇಫ್ ಸ್ಟಿಲ್ ಶಸ್ತ್ರಕರ್ಮದಿಂದ ಆದ್ರೂ ಅದು ಕ್ಯೂರ್ ಆಗ್ತಾ ಇಲ್ಲ, ಅಗೇನ್ ಅಂಡ್ ಅಗೇನ್ ರಿಯೋಕರ್ ಆಗ್ತಾ ಇದೆ ಅಂತಂದ್ರೆ ಯು ನೀಡ್ ಟು ಡೂ ಅಗ್ನಿಕರ್ಮ or ಕ್ಷಾರಕರ್ಮ. ಓಕೆ, ಇನ್ನೊಂದು ಏನ್ ಹೇಳ್ತಾರೆ, ಇಫ್ ಸ್ಟಿಲ್ ಅಗ್ನಿಕರ್ಮ ಕ್ಷಾರಕರ್ಮ ಮಾಡಿದ್ರು ಅದು ಕ್ಯೂರ್ ಆಗ್ತಿಲ್ಲ, ದೆನ್ ಏನ್ ಮಾಡ್ಬೇಕು, ಎಕ್ಸ್ಟ್ರಾ ಲೈನ್ ಆಫ್ ಪಕ್ಷ್ಮ ವಿತ್ ಬಡಿಶ ಯಂತ್ರ ಏನ್ ಮಾಡ್ಬೇಕು, ಫಸ್ಟ್ ಏನ್ ಮಾಡ್ತಾರೆ, ಒಂದು ಎಕ್ಸ್ಟ್ರಾ ಲೈನ್ ಆಫ್ ಪಕ್ಷ್ಮ ಅದನ್ನ ಏನ್ ವಿವರ್ಟ್ ಆಗಿರುತ್ತಲ್ಲ ಅದನ್ನ ಬಡಿಶ ಯಂತ್ರದಿಂದ ಹಿಡ್ಕೊಂಡು ಆಮೇಲೆ ಅದನ್ನು ಛೇದನ ಮಾಡ್ತಾರೆ. ದಟ್ಸ್ ಆಲ್ಸೋ ಒನ್ ಥಿಂಗ್. ಓಕೆ, ದೆನ್ ಪ್ರತಿಸಾರಣ ವಿತ್ ಹರಿತಕೆ ಅಂಡ್ ತುವರಕ, ದೆನ್ ಫಾಲೋಡ್ ಬೈ ವಿರೇಚನ, ಅಶ್ಚೋತನ, ಧೂಮಪಾನ, ನಸ್ಯ, ಲೇಪನ, ಅಂಜನ, ಸ್ನೇಹನ, ರಸಕ್ರಿಯ ಇವೆಲ್ಲ ಮಾಡ್ಬೋದು. ಬಟ್ ಸ್ಟಿಲ್ ಹಿ ಎಕ್ಸ್ಪ್ಲೇನ್ಸ್ ಹಿಸ್ ಕಂಡೀಷನ್ ಆಸ್ ಅ ವ್ಯಾಪ್ತಿ. ಇಟ್ ಇಸ್ ಡಿಫಿಕಲ್ಟ್ ಟು ಮ್ಯಾನೇಜ್ ಅಂತಾನೆ ಹೇಳ್ತಾರೆ. ಸೊ ದಿಸ್ ಇಸ್ ಅಕಾರ್ಡಿಂಗ್ ಟು ಆಚಾರ್ಯ ಸುಶ್ರುತ. ಸೊ ಮೇನ್ ಶಸ್ತ್ರಕರ್ಮನ ಕೇಳ್ತಾರೆ, ಇದನ್ನ ಪ್ರೀ ಆಪರೇಟಿವ್ ಪೋಸ್ಟ್ ಆಪರೇಟಿವ್ ಕರೆಕ್ಟ್ ಆಗಿ ಬರೀರಿ. ಸ್ಟಿಲ್ ಶಸ್ತ್ರಕರ್ಮದಿಂದ ಕ್ಯೂರ್ ಆಗಿಲ್ಲ ಅಂದ್ರೆ ಅಗ್ನಿಕರ್ಮ ಕ್ಷಾರಕರ್ಮ, ಅದರಿಂದನೂ ಆಗ್ಲಿಲ್ಲ ಅಂತಂತಂದ್ರೆ ಎಕ್ಸ್ಟ್ರಾ ಲೈನ್ ಪಕ್ಷ್ಮ ಏನಿರುತ್ತಲ್ಲ ಅದನ್ನ ತೆಗಿಬೇಕು ವಿತ್ ಬಡಿಶ ಯಂತ್ರ, ಆಮೇಲೆ ಛೇದನ ಮಾಡ್ಬೇಕು. ನನ್ನ ಪ್ರತಿಸಾರಣ ವಿತ್ ಹರಿತಕೆ ಅಂಡ್ ತುವರಕ, ಲೇಟರ್ ಇದರಿಂದ ವಿರೇಚನ, ಅಶ್ಚುತನ, ಧೂಮಪಾನ, ನಸ್ಯ, ಲೇಪನ ಇವೆಲ್ಲ ಮಾಡ್ಬೇಕು. ದಿಸ್ ಇಸ್ ಚಿಕಿತ್ಸಾ ಆಫ್ ಪಕ್ಷ್ಮಕೂಪ. ಸೊ ಹಿಯರ್ ವಿ ಕನ್ಕ್ಲೂಡ್ ಯಾವುದು ವರ್ಗಗತ ವ್ಯಾಧಿ. Still any point to be covered? Shravan, you can tell. If anyone have doubts, you can ask. Yes. ಯಾರಾದರೂ ರಿಪೀಟ್ ಮಾಡ್ತಿದ್ರೆ ಹೇಳಿ. Like to be repeated? Okay, thank you.